ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 7ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಮಾರ್ಚ್ 2026 ವಿಷಯ ದೈಹಿಕ ಶಿಕ್ಷಣ, ಅಂಕಗಳು 30. ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ ಮೇನ್ ಕ್ವಶನ್ ನಂಬರ್ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 4 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಒಂದನೇದು, ಫುಟ್ಬಾಲ್ ಕ್ರೀಡೆಗೆ ನೀಡುವ ಭಾರತದ ಪ್ರಥಮ ಪಂದ್ಯಾವಳಿ. ಉತ್ತರ ಆಪ್ಷನ್ ಬಿ, ಡ್ಯುರಾಂಡ್ ಕಪ್. ಎರಡನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಡ್ಯಾಶ್ ವಿಟಮಿನ್ ಅವಶ್ಯಕ. ಉತ್ತರ ಆಪ್ಷನ್ ಡಿ, ಕೆ. ಮೂರನೇ ಪ್ರಶ್ನೆ, ಮೂಳೆ ಮುರಿತದ ಲಕ್ಷಣಗಳನ್ನು ಡ್ಯಾಶ್ ಮೂಲಕ ಪತ್ತೆ ಹಚ್ಚಬಹುದು. ಉತ್ತರ ಆಪ್ಷನ್ ಬಿ, ಎಕ್ಸ್ರೇ. ನಾಲ್ಕನೇ ಪ್ರಶ್ನೆ, ಸತ್ಯಮೇವ ಜಯತೆ ಡ್ಯಾಶ್ ಲಿಪಿಯಲ್ಲಿದೆ. ಉತ್ತರ ಆಪ್ಷನ್ ಡಿ, ದೇವನಾಗರಿ ಲಿಪಿ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 2, ಹೊಂದಿಸಿ ಬರೆಯಿರಿ. 5ನೇ ಪ್ರಶ್ನೆ, ಸೆಕ್ಟರ್. 6ನೇದು ಬ್ಯಾಟನ್. 7ನೇದು ಸಮಯ ಪ್ರಜ್ಞೆ. 8ನೇದು ಮೂಳೆ ಮುರಿತ. ಇವುಗಳ ಉತ್ತರಗಳನ್ನು ನೋಡೋದಾದರೆ, ಸೆಕ್ಟರ್ ಇದಕ್ಕೆ ಆಪ್ಷನ್ ಸಿ, ಗುಂಡು ಎಸೆತ. ಬ್ಯಾಟನ್ ಅಂತಕ್ಕಂಥದ್ದು ಆಪ್ಷನ್ ಎ, ರಿಲೇ ಓಟಗಳಲ್ಲಿ ಬಳಸ್ತಕ್ಕಂಥದ್ದು. ಸಮಯ ಪ್ರಜ್ಞೆ ಆಪ್ಷನ್ ಬಿ, ಆರೋಗ್ಯಕರ ಹವ್ಯಾಸಗಳು. 8ನೇದು ಮೂಳೆ ಮುರಿತ, ಇದು ಪ್ರಥಮ ಚಿಕಿತ್ಸೆಗೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಮೇನ್ ಕ್ವಶನ್ ನಂಬರ್ 3ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 9ನೇ ಪ್ರಶ್ನೆ, ರಿಲೇ ಓಟಗಳ ಸ್ಪರ್ಧೆಗಳು ಯಾವುವು. ಉತ್ತರ, ರಿಲೇ ಓಟಗಳು ಅಂತಂದರೆ 4x100 ಮೀಟರ್ ರಿಲೇ, 4x400 ಮೀಟರ್ ರಿಲೇ. 10ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ಉತ್ಪಾದನೆಗೆ ಕಾರಣವಾದ ಖನಿಜ ವಸ್ತು ಯಾವುದು. ಉತ್ತರ ಕಬ್ಬಿಣ. ಹಿಮೋಗ್ಲೋಬಿನ್ ಉತ್ಪಾದನೆಗೆ ಕಾರಣವಾದ ಖನಿಜ ವಸ್ತು. 11ನೇ ಪ್ರಶ್ನೆ, ಜೀವಸತ್ವ ಸಿ ನಮ್ಮ ದೇಹಕ್ಕೆ ಏಕೆ ಅವಶ್ಯಕ. ಉತ್ತರ, ಹಲ್ಲು, ವಸಡು ಮತ್ತು ಕೀಲುಗಳ ಆರೋಗ್ಯ ಕಾಪಾಡುತ್ತದೆ. 12ನೇ ಪ್ರಶ್ನೆ, ರಿಲೇ ಓಟದ ಯಾವುದಾದರೂ ಒಂದು ನಿಯಮ ಬರೆಯಿರಿ. ಉತ್ತರ, ಓಟಗಾರನು ಬ್ಯಾಟನ್ನನ್ನು ಪ್ರಾರಂಭದಿಂದ ಮುಕ್ತಾಯದವರೆಗೆ ಕೈಯಲ್ಲೇ ಹಿಡಿದೇ ಓಡಬೇಕು. ಬ್ಯಾಟನ್ನನ್ನು ಬೀಳಿಸಿದ ಓಟಗಾರನೇ ಬ್ಯಾಟನ್ನನ್ನು ಕೈಗೆತ್ತಿಕೊಳ್ಳಬೇಕು. ಮೇನ್ ಕ್ವಶನ್ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. 13ನೇ ಪ್ರಶ್ನೆ, ಯೋಗದ 4 ಪದಗಳು ಯಾವುವು ಅಂತಂದರೆ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. 14ನೇ ಪ್ರಶ್ನೆ, ಆಹಾರದ ಘಟಕಾಂಶಗಳ ಅಗತ್ಯತೆ ಏನು. ಉತ್ತರ, ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟಾದಿಗಳು ನಮ್ಮ ಶರೀರಕ್ಕೆ ಅಗತ್ಯವಿರುವ ಶಕ್ತಿಯ ಪ್ರಮುಖ ಮೂಲವಾಗಿದೆ. ಪ್ರೋಟೀನ್ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಸಾಮಾನ್ಯವಾದ ರಕ್ಷಣೆಗೆ ಉಪಯುಕ್ತವಾಗಿದೆ. ಕೊಬ್ಬು ಅಥವಾ ಮೇದಸ್ಸು ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುತ್ತಿದ್ದು ಶರೀರದ ವಿವಿಧ ಕ್ರಿಯೆಗಳಲ್ಲಿ ಸಹಾಯಕವಾಗಿದೆ. ಜೀವಸತ್ವಗಳು ಮತ್ತು ಖನಿಜಾಂಶಗಳು ಕಾಯಿಲೆಗಳನ್ನು ತಡೆಗಟ್ಟಿ ದೇಹವನ್ನು ರಕ್ಷಿಸುತ್ತವೆ. ನೆಕ್ಸ್ಟ್ ಪ್ರಶ್ನೆ, 15ನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ಸರದಿ ಪದ್ಧತಿ ಯಾವ ಸಂದರ್ಭಗಳಲ್ಲಿ ಅನುಸರಿಸುತ್ತೀರಿ. ಉತ್ತರ, ಪ್ರಾರ್ಥನೆ ಮುಗಿದ ನಂತರ ತರಗತಿಗೆ ಹೋಗುವಾಗ, ವಿಶ್ರಾಂತಿ ವೇಳೆಯಲ್ಲಿ ಶೌಚಾಲಯಕ್ಕೆ ಹೋಗುವಾಗ, ಮೈದಾನಕ್ಕೆ ಆಟವಾಡಲು ಹೋಗುವಾಗ, ಊಟಕ್ಕೆ ಕುಳಿತುಕೊಳ್ಳುವಾಗ, ಶಾಲೆ ಬಿಟ್ಟ ನಂತರ ಮನೆಗೆ ತೆರಳುವಾಗ, ಪ್ರಯೋಗಾಲಯ ಕೊಠಡಿ ಅಥವಾ ಕಂಪ್ಯೂಟರ್ ಕೊಠಡಿಗೆ ಹೋಗುವಾಗ ಸರದಿ ಪದ್ಧತಿ ಅನುಸರಿಸುತ್ತೇವೆ. ನೆಕ್ಸ್ಟ್ 16ನೇ ಪ್ರಶ್ನೆ, ನೀವು ಆಟ ಆಡುವಾಗ ಮೈದಾನದಲ್ಲಿ ಕಂಡುಬರುವ ಸಾಮಾನ್ಯ ಗಾಯಗಳು ಯಾವುವು. ಉತ್ತರ, ಕೈಕಾಲು ಮುರಿಯಬಹುದು, ರಕ್ತ ಬರಬಹುದು,
ಗಾಯಗಳು ಆಗಬಹುದು, ಉಳುಕಬಹುದು, ಮೂಳೆ ಮುರಿತವಾಗಬಹುದು. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 4. ಈ ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಪ್ರಶ್ನೆ, ಫುಟ್ಬಾಲ್ ಆಟಗಾರರಿಗೆ ಇರಬೇಕಾದ ಗುಣಲಕ್ಷಣಗಳಾವುವು? ಉತ್ತರ: ಕಷ್ಟ ಸಹಿಷ್ಣುತೆ, ವೇಗ, ಚಪಲತೆ, ಮೈ ಮಣಿತ, ನರ ಸ್ನಾಯುಗಳ ಹೊಂದಾಣಿಕೆ, ಸಹಕಾರ ಮನೋಭಾವನೆ, ನಿಖರತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಯೋಗದ ಗುರಿ ಮತ್ತು ಉದ್ದೇಶಗಳು ಯಾವುವು? ವಿವರಿಸಿ. ಉತ್ತರ: ಸ್ವಸ್ಥ ಶರೀರದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸ, ಮೈಮಣಿತ ಕೀಲು ಮತ್ತು ಬೆನ್ನು ಮಣಿಸರದ ಆರೋಗ್ಯವನ್ನು ವರ್ಧಿಸುವುದು, ದೀರ್ಘಾಯುಸ್ಸನ್ನು ಹೊಂದುವುದು, ಮಾನಸಿಕ ಏಕಾಗ್ರತೆ ಮತ್ತು ಭಾವನಾತ್ಮಕ ಸಂಯಮ ಅಭಿವೃದ್ಧಿಪಡಿಸುವುದು. ನೆಕ್ಸ್ಟ್ ಶಾಂತ ಮನಸ್ಸು, ಸ್ಮರಣಶಕ್ತಿ, ಬುದ್ಧಿಶಕ್ತಿ ವೃದ್ಧಿಸುವುದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೇನ್ ಕ್ವಶನ್ ನಂಬರ್ 6. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 19ನೇ ಪ್ರಶ್ನೆ, ಗುಂಡು ಎಸೆತದ ಸೆಕ್ಟರ್ ಅನ್ನು ಬಿಡಿಸಿ ಅಳತೆ ಬರೆಯಿರಿ. ಇದು ಗುಂಡು ಎಸೆತದ ಚಿತ್ರ, ಗುಂಡು ಎಸೆತದ ಸೆಕ್ಟರ್ನ ಚಿತ್ರ ಆಗಿರುತ್ತಿದ್ದು. ಧನ್ಯವಾದಗಳು.